ಶಿವನೇ ಸಂಬಳ. ಅಯ್ಯೋ ಕೋತ್ ನನ್ ಮಗನೆ ಮಗ ಚೆನ್ನಾಗಿ ಓದ್ಲಿ ಅಂತ ಒಳ್ಳೆ ಫೋನ್ ಹಾಕಿ ಕೊಡ್ಸ್ಬಿಟ್ಟು ಕಾಲೇಜ್ಗೆ ಸೇರ್ಸ್ಬಿಟ್ರೆ ಅಪ್ಪ ಈ ನನ್ ಮಗ ನೋಡಿ ದೊಂಬ್ರಾಟ ಆಡುತ್ತ ಅವ್ನು ದೊಂಬ್ರಾಟ ಅವ. ಇರಪ್ಪ ಸ್ವಲ್ಪ ದಿನ ಈ ವಿಡಿಯೋಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ. ನನ್ನ ಚಾನಲ್ ಮಾನಿಟೈಸ್ ಆಗ್ಲಿ. ಎಷ್ಟು ದುಡ್ಡು ಬರುತ್ತೆ ನೋಡು. ಎಲ್ಲ ಯೂಟ್ಯೂಬ್ ಮಾನಿಟೈಸ್ ಆಗೋರ್ಗು ಕಾಯ್ಕೊಂಡ್ ಕೂತ್ಕೋತಿಯಾ? ಬೆಳಗ್ಗೆ ನ್ಯೂಸ್ ನೋಡಲ್ವ ನೀನು? ನ್ಯೂಸ್ ನೋಡ್ಬೇಕಿತ್ತ? ಅಯ್ಯೋ ಬಡ್ಡಿ ಐದನೇ ಬೆಳಗ್ಗೆ ನ್ಯೂಸ್ ನೋಡಿದ್ರೆ ಗೊತ್ತಾಗಿರೋದು ನಿನಗೆ. ಡೆಲ್ಲಿಲಿ ಹೋಗ್ಬಿಟ್ಟು ನಮೋ ಭಾರತ್ ಟ್ರೈನ್ ಅಲ್ಲಿ ರೀಲ್ಸ್ ಮಾಡಿದ್ರೆ 1.5 ಲಕ್ಷ ದುಡ್ಡು ಕೊಡ್ತಾರೆ. ಹೌದಾ? ಇರಪ್ಪ ಹಂಗಾರೆ ನಾನು ಈಗಲೇ ಡೆಲ್ಲಿಗೆ ಹೋಗ್ಬಿಟ್ಟು ರೀಲ್ಸ್ ಮಾಡ್ಬಿಡ್ತೀನಿ. ಅಯ್ಯೋ 7 ತಿಂಗಳು ಹುಡ್ತಾನೆ ಫುಲ್ ಮಾತ್ ಕೇಳ ಇಲ್ಲಿ. ನೀನ್ ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲೆಲ್ಲೋ ರೀಲ್ಸ್ ಮಾಡಾಕ್ರೆ ನಿಂಗೆ ದುಡ್ಡು ಕೊಡಲ್ಲ. ನೀನ್ ಡೆಲ್ಲಿಲಿ ನಮೋ ಭಾರತ್ ಟ್ರೈನ್ RRTS ಸ್ಟೇಷನ್ ಅಲ್ಲೇ ರೀಲ್ಸ್ ಮಾಡ್ಬೇಕು. ನೀನ್ ಇದಕ್ ರೀಲ್ಸ್ ಆರು ಮಾಡಿಲ್ಲ, ಶಾರ್ಟ್ ಫಿಲಮ್ ಆರು ಮಾಡು. ಅರೆ ನಮೋ ಭಾರತ್ ಟ್ರೈನ್ ನ ಪ್ರಮೋಷನ್ ಮಾಡ್ಬೇಕು. ಅರೆ ಇದಕ್ಕೆ RRTS ಸ್ಟೇಷನ್ ಅಲ್ಲೇ ಶೂಟ್ ಮಾಡ್ಬೇಕು. ಆಮೇಲೆ ಇದಕ್ಕೆ 3 ಪ್ರೈಸ್ ಗಳು ಐತೆ ಕಣೋ. ಮೊದಲನೇ ಪ್ರೈಸ್ 1.5 ಲಕ್ಷ, ಎರಡನೇ ಪ್ರೈಸ್ 1 ಲಕ್ಷ, ಮೂರನೇ ಪ್ರೈಸ್ 50,000. ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇತ್ತಲ್ಲ ಇದು ಇಮೇಲ್ ಐಡಿ, ಅಲ್ಲೋಗ್ಬಿಟ್ಟು ನೀನ್ ಸಿನಾಪ್ಸಿಸ್ ಕಳ್ಸು. ನೀನ್ ಹೆಂಗ ರೀಲ್ ಶೂಟ್ ಮಾಡ್ತೀಯಾ, ಏನೇನೆಲ್ಲ ಶೂಟ್ ಮಾಡ್ತೀಯಾ ಅಂತ. ಆಮೇಲೆ ನೀನ್ ಶೂಟ್ ಮಾಡುವಂತ ರೀಲು MP4 ಅಥವಾ MOV ಫಾರ್ಮೆಟ್ ಅಲ್ಲೇ ಇರಬೇಕು. ಆಮೇಲೆ 1080 ಕ್ವಾಲಿಟಿ ಫಾರ್ಮೆಟ್ ಅಲ್ಲಿ ಇರ್ಬೇಕಿದು. ಆಮೇಲೆ ರೀಲ್ಸ್ ಕಳ್ಸಕ್ಕೆ ಡಿಸೆಂಬರ್ 20 ಕೊನೆ ದಿನಪ್ಪ. ನೀನ್ ಇಲ್ಲಿ ಕಚಾಬಾದಮ್ ಅಂತ ದೊಂಬ್ರಾಟ ಆಡೋ ಬದಲು ಡೆಲ್ಲಿಗೆ ಹೋಗ್ಬಿಟ್ಟು ರೀಲ್ಸ್ ಆರು ಮಾಡು. ನೀನ್ ಚೆನ್ನಾಗಿ ರೀಲ್ಸ್ ಮಾಡಿದ್ರೆ 1.5 ಲಕ್ಷ ಸಿಗುತ್ತೆ. ಆಮೇಲೆ ನೀನ್ ಮಾಡೋ ರೀಲ್ಸ್ ಏನಾದ್ರು ಚೆನ್ನಾಗಿದ್ಬಿಟ್ರೆ NCRTC ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಿನ್ ರೀಲ್ಸ್ ನ ಪೋಸ್ಟ್ ಮಾಡ್ಕತ್ತಾರೆ. ಓ ಸರಿ ಆಯ್ತು. ನಾನು ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ರೀಲ್ಸ್ ಮಾಡಕ್ ಮುಂಚೆ ನಾನು ಇಲ್ಲಿಂದ ಅಲ್ಲಿಗೆ ಟ್ರೈನಲ್ಲಿ ಹೋಗ್ಬೇಕು ತಾನೆ? ಅಲ್ಲಿ ದುಡ್ಡು ಕಳ್ಸು ಫಸ್ಟು.